ಹರೇ ಕೃಷ್ಣ. ನಾವೆಲ್ಲರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ತಲೆಯಲ್ಲಿ ನವಿಲಗರಿ ಇರುವುದನ್ನು ಕಂಡಿರುತ್ತೇವೆ. ಹಾಗಿದ್ದಾಗ ಈ ನವಿಲಗರಿಗೂ ಹಾಗೆ ರಾಮಾಯಣದಲ್ಲಿ ಬರುವಂತಹ ರಾಮನ ಪಾತ್ರಕ್ಕೂ ಸಂಬಂಧ ಇದೆ. ಆ ಸಂಬಂಧ ಏನು ಅಂತ ಹೇಳಿ ಇವತ್ತಿನ ಕಥೆಯಲ್ಲಿ ತಿಳಿದುಕೊಳ್ಳೋಣ. ರಾಮ ಹಾಗೂ ಸೀತೆ ವನವಾಸಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅವರಿಗೆ ಆ ಕಾಡಿನ ದಾರಿ ಹೊಸದಾಗಿರುತ್ತದೆ. ಆಗ ನಡೀತಾ ಹೋದಂತಹ ರಾಮ ಸೀತೆಯ ಜೋಡಿಗೆ ತುಂಬಾ ಬಾಯಾರಿಕೆ ಆಗ್ಲಿಕ್ಕೆ ಆರಂಭ ಆಗ್ತದೆ. ನೀರನ್ನು ಹುಡುಕ್ತಾ ಹೊರಡ್ತಾರೆ. ಎಲ್ಲಿ ಹೋದ್ರೂ ಕೂಡ ರಾಮನಿಗೆ ನೀರು ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಇದನ್ನು ಅರಿತಂತಹ ಕಾಡಿನ ಪಕ್ಷಿ ನವಿಲು ಗಮನಿಸಿ ರಾಮನ ಬಳಿಗೆ ಬಂದು ಹೇಳ್ತದೆ, ನೀರು ಇರುವಂತಹ ಸ್ಥಳ ಇಲ್ಲಿಂದ ಬಹಳ ದೂರ ಇದೆ. ಹಾಗಾಗಿ ನಾನು ಹಾರ್ತಾ ಹೋಗಿ ಆ ಸ್ಥಳವನ್ನು ನಿಮಗೆ ತೋರಿಸ್ತೇನೆ, ನೀವು ನನ್ನನ್ನು ಹಿಂಬಾಲಿಸಿ ಅಂತ ಹೇಳಿ. ಆಗ ಒಂದು ನವಿಲು ಹೇಳ್ತದೆ, ನೋಡಿ, ನಾನು ಹಾರ್ತಾ ಹೋಗುವಂತಹ ಕಾರಣ ನಾನು ವೇಗವಾಗಿ ಹೋಗ್ತೇನೆ. ಹಾಗಿದ್ದಾಗ ನಾನು ಹೋದಂತಹ ಸ್ಥಳ ನಿಮಗೆ ಗೊತ್ತಾಗದೇ ಇರ್ಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಹೋಗುವಂತಹ ದಾರಿಯಲ್ಲಿ ನಾನು ಒಂದೊಂದೇ ನವಿಲ ಗರಿಯನ್ನು ಹಾಕ್ತಾ ಹೋಗ್ತೇನೆ. ಆ ನವಿಲ ಗರಿಯನ್ನು ಹಿಂಬಾಲಿಸಿ ನೀವು ರಾಮ, ಸೀತೆ, ಲಕ್ಷ್ಮಣ ಜೊತೆಯಾಗಿ ಬನ್ನಿ ಅಂತ ಹೇಳಿ ನವಿಲು ರಾಮನಿಗೆ ತಿಳಿಸಿ ಹೋಗ್ತದೆ. ಅದೇ ರೀತಿಯಾಗಿ ರಾಮ ಹಾಗೂ ಸೀತೆ ಆ ನವಿಲುಗರಿಯನ್ನು ಕಂಡು ನವಿಲು ಹೇಳಿಕೊಟ್ಟಂತಹ ದಾರಿಯಲ್ಲೇ ಸಾಕ್ತಾ ಹೋಗ್ತಾರೆ. ಹೀಗೆ ಸಾಕ್ತಾ ಈ ನವಿಲು ನೀರಿರುವಂತಹ ಸ್ಥಳವನ್ನು ತಲುಪಿ ಅದು ಹೊರಟು ಹೋಗಿರ್ತದೆ. ಅಲ್ಲೇ ಪಕ್ಕದಲ್ಲಿ ಕುಳಿತುಕೊಂಡಿರ್ತದೆ. ಆ ಸಂದರ್ಭದಲ್ಲಿ ಬಂದಂತಹ ರಾಮ ನೀರಿರುವಂತಹ ಸ್ಥಳವನ್ನು ಗಮನಿಸ್ತಾನೆ. ಆದ್ರೆ ಸ್ಥಳವನ್ನು ಸಿಕ್ಕಂತ ಹೊತ್ತಲ್ಲಿ ನವಿಲಲ್ಲಿರುವಂತಹ ನವಿಲಗರಿಯೇ ಪೂರ್ಣವಾಗಿ ಖಾಲಿಯಾಗಿ ಹೋಗಿರ್ತದೆ. ನವಿಲಿನ ಶಕ್ತಿ ಅಂತ ಕೇಳಿದ್ರೆ ಅದು ನವಿಲಗರಿ. ಯಾವಾಗ ನವಿಲಿನ ಗರಿ ಸಂಪೂರ್ಣವಾಗಿ ಖಾಲಿ ಆಗ್ತದೋ ಆಗ ನವಿಲು ಸಾಯ್ತದಂತೆ. ಹಾಗಿದ್ದಾಗ ತನ್ನ ಪ್ರಾಣವನ್ನು ತ್ಯಾಗ ಮಾಡಲಿಕ್ಕೆ ಹೊರಟಂತಹ ಆ ನವಿಲನ್ನು ಕಂಡು ರಾಮನಿಗೆ ದುಃಖ ಉಕ್ಕಿ ಬರ್ತದೆ. ನನಗೋಸ್ಕರ ನಾನು ನೀರು ಕುಡಿಬೇಕೆನ್ನುವಂತಹ ಉದ್ದೇಶದಿಂದ ಆ ನವಿಲಗರಿಯನ್ನು ಆ ನವಿಲು ಹಾಕಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರ್ತದೆ ಆ ಹೊತ್ತಲ್ಲಿ. ಆಗ ರಾಮ ಹೇಳ್ತಾನೆ, ನೀನು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ಯಲ್ಲ ನವಿಲು, ಹಾಗಾಗಿ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಮುಂದಿನ ಜನ್ಮದಲ್ಲಿ ದ್ವಾಪರ ಯುಗದಲ್ಲಿ ಕೃಷ್ಣ ಆಗಿ ಜನಿಸಿದಾಗ ನಿನ್ನ ತ್ಯಾಗಕ್ಕೋಸ್ಕರ ನಿನ್ನ ನವಿಲಗರಿಯನ್ನು ನನ್ನ ತಲೆಯಲ್ಲಿ ಇಟ್ಟು ಮೆರೆಸ್ತೇನೆ ಅಂತ ಹೇಳಿ ರಾಮ ನವಿಲಿಗೆ ಮಾತು ಕೊಡ್ತದಂತೆ. ಹಾಗೆಯೇ ಮುಂದಿನ ಜನ್ಮದಲ್ಲಿ ಕೃಷ್ಣನ ಅವತಾರದಲ್ಲಿ ದೇವಕಿಯ ಮಗನಾಗಿ ಜನಿಸಿದಂತಹ ಕೃಷ್ಣನ ಅವತಾರದಲ್ಲಿ ಬಂದಾಗ ಕೃಷ್ಣ ತನ್ನ ಅತ್ಯಂತ ಪ್ರಿಯವಾದಂತಹ ನವಿಲಗರಿಯನ್ನು ಕೊಟ್ಟ ಮಾತಿನಂತೆ ತಲೆಯಲ್ಲಿ ಇಡ್ತಾನೆ. ಅದೇ ರೀತಿಯಾಗಿ ಇಂದಿಗೂ ಕೂಡ ನಾವು ಯಾವ ಪೂಜೆಯಲ್ಲೂ ಕೂಡ ಕೃಷ್ಣನ ಆರಾಧನೆ ಮಾಡುವಾಗ ಆ ಕೃಷ್ಣನ ಮೂರ್ತಿಯಲ್ಲಾಗ್ಲಿ ಅಥವಾ ಆತನ ಚಿತ್ರದಲ್ಲಾಗ್ಲಿ ನವಿಲಗರಿ ಕಾಣಲಿಕ್ಕೆ ಸಿಗ್ತದೆ. ಇದು ರಾಮ ಹಾಗೂ ಕೃಷ್ಣನಿಗಿರುವಂತಹ ನವಿಲಗರಿಯ ಸಂಬಂಧ. ರಾಮ್ ರಾಮ್.